ಒಂದು ನಾವಂತೂ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವ್ಯಾರೇನು ಅವರು ಉಪಯೋಗಿಸ್ಕೊಳ್ಳೋ ಪ್ರಶ್ನೆಯನ್ನು ಮಾಡಿಲ್ಲ. ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು BJPಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು. ಈಗ ಒಬ್ಬ ವಿರೋಧ ಪಕ್ಷದವರಿಗೆ ಅಪಪ್ರಚಾರ ಮಾಡದೆ ಮೊದಲಿಂದಲೂ ಕೂಡ ಅದು. ಯಾಕೆಂದರೆ ಪಾಪ ಅವ್ರಿಗೆ ರಾಘಣ್ಣಂಗೆ ಬೈಯೋದು, ಚನ್ನಣ್ಣಂಗೆ ಬೈಯೋದು, BJP ಬೈಯೋದು ಯಾವುದೂ ಹೊಸತೇನಿಲ್ಲ. ಸಂಘಟನೆ ಬೈಯೋದು ಕಳೆದ 4 ಚುನಾವಣೆಯಿಂದಲೂ ಇದನ್ನು ನಾವು ಕೇಳ್ಕೊಂತ ಬಂದಿದ್ದೀವಿ. ಯಾಕೆಂದರೆ ಅವರು ಜನರಿಗೆ ಏನು ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದು ಪಾಪ ಏನು ವಿಚಾರಗಳೇ ಇಲ್ಲ. ನಾವು ಹೇಳ್ಕೊತಾ ಇದ್ದೀವಿ, ನಾವು ಏನು ಮಾಡಿದ್ದೀವಿ, ಮುಂದೆ ಏನು ಮಾಡ್ತೀವಿ, ಮುಂದೆ ಯಾವ ದಿಕ್ಕಲ್ಲಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಸ್ಪಷ್ಟವಾದಂಥ ನೀತಿ ನಿಯಮ ನಮ್ಮ ಪಕ್ಷಕ್ಕೆ, ನಮ್ಮ ಸಿದ್ಧಾಂತಕ್ಕೆ ಇದೆ. ಪಾಪ ಇವತ್ತು ಅಧಿಕೃತವಾದಂಥ ಕಾಂಗ್ರೆಸ್ಸಿನ ಒಂದು ವಿರೋಧ ಪಕ್ಷ ನಾಯಕನ ಸ್ಥಾನ ಕೂಡ ಕಳ್ಕೊಂಡಂಥ ಕಾಂಗ್ರೆಸ್ಸಿಗೆ ಇವತ್ತು ಅವರಿಗೆ ಗಾಬರಿ ಆಗಿದೆ. ಹಾಗಾಗಿ ಇವತ್ತು ಯಾವುದು ಅಸಾಧ್ಯನೋ ಆ ರೀತಿಯಂಥ ಒಂದು ಮ್ಯಾನಿಫೆಸ್ಟೋವನ್ನು ನಿನ್ನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇರಲಿ, ಸಂತೋಷ. ಜನ ಎಷ್ಟು ವಿಶ್ವಾಸ ಇಡ್ತಾರೆ ಎಲ್ಲರೂ ಗೊತ್ತಾಗುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಮಾಡಿದಂಥ ಪಾಸಿಟಿವ್ ಇಶ್ಯೂಸ್ಗಳೇನಿದೆ ಅದನ್ನು ಮುಂದಿಟ್ಟು ಗೆಲ್ಲುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಗೊತ್ತಿಲ್ಲ ಸರ್, ಅದು ಯಾರು ಹೇಳಿದ್ದು ಮತ್ತು ಯಾರಿಗೆ ಹೇಳಿದ್ದು ಅವರಿಬ್ಬರ ಮಧ್ಯೆ ಕೇಳಬಹುದು. ಥ್ಯಾಂಕ್ ಯು. ಒಂದು ನಾವಂತೂ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವ್ಯಾರೇನು ಅವರು ಉಪಯೋಗಿಸ್ಕೊಳ್ಳೋ ಪ್ರಶ್ನೆಯನ್ನು ಮಾಡಿಲ್ಲ. ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು BJPಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು. ಈಗ ಒಬ್ಬ ವಿರೋಧ ಪಕ್ಷದವರಿಗೆ ಅಪಪ್ರಚಾರ ಮಾಡದೆ ಮೊದಲಿಂದಲೂ ಕೂಡ ಅದು. ಯಾಕೆಂದರೆ ಪಾಪ ಅವ್ರಿಗೆ ರಾಘಣ್ಣಂಗೆ ಬೈಯೋದು, ಚನ್ನಣ್ಣಂಗೆ ಬೈಯೋದು, BJP ಬೈಯೋದು ಯಾವುದೂ ಹೊಸತೇನಿಲ್ಲ. ಸಂಘಟನೆ ಬೈಯೋದು ಕಳೆದ 4 ಚುನಾವಣೆಯಿಂದಲೂ ಇದನ್ನು ನಾವು ಕೇಳ್ಕೊಂತ ಬಂದಿದ್ದೀವಿ. ಯಾಕೆಂದರೆ ಅವರು ಜನರಿಗೆ ಏನು ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದು ಪಾಪ ಏನು ವಿಚಾರಗಳೇ ಇಲ್ಲ. ನಾವು ಹೇಳ್ಕೊತಾ ಇದ್ದೀವಿ, ನಾವು ಏನು ಮಾಡಿದ್ದೀವಿ, ಮುಂದೆ ಏನು ಮಾಡ್ತೀವಿ, ಮುಂದೆ ಯಾವ ದಿಕ್ಕಲ್ಲಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಸ್ಪಷ್ಟವಾದಂಥ ನೀತಿ ನಿಯಮ ನಮ್ಮ ಪಕ್ಷಕ್ಕೆ, ನಮ್ಮ ಸಿದ್ಧಾಂತಕ್ಕೆ ಇದೆ. ಪಾಪ ಇವತ್ತು ಅಧಿಕೃತವಾದಂಥ ಕಾಂಗ್ರೆಸ್ಸಿನ ಒಂದು ವಿರೋಧ ಪಕ್ಷ ನಾಯಕನ ಸ್ಥಾನ ಕೂಡ ಕಳ್ಕೊಂಡಂಥ ಕಾಂಗ್ರೆಸ್ಸಿಗೆ ಇವತ್ತು ಅವರಿಗೆ ಗಾಬರಿ ಆಗಿದೆ. ಹಾಗಾಗಿ ಇವತ್ತು ಯಾವುದು ಅಸಾಧ್ಯನೋ ಆ ರೀತಿಯಂಥ ಒಂದು ಮ್ಯಾನಿಫೆಸ್ಟೋವನ್ನು ನಿನ್ನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇರಲಿ, ಸಂತೋಷ. ಜನ ಎಷ್ಟು ವಿಶ್ವಾಸ ಇಡ್ತಾರೆ ಎಲ್ಲರೂ ಗೊತ್ತಾಗುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಮಾಡಿದಂಥ ಪಾಸಿಟಿವ್ ಇಶ್ಯೂಸ್ಗಳೇನಿದೆ ಅದನ್ನು ಮುಂದಿಟ್ಟು ಗೆಲ್ಲುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಗೊತ್ತಿಲ್ಲ ಸರ್, ಅದು ಯಾರು ಹೇಳಿದ್ದು ಮತ್ತು ಯಾರಿಗೆ ಹೇಳಿದ್ದು ಅವರಿಬ್ಬರ ಮಧ್ಯೆ ಕೇಳಬಹುದು. ಥ್ಯಾಂಕ್ ಯು.